ದೊಡ್ಡವರವರೆಗೂ ಶುಗರ್ ಪೇಷಂಟ್ಸ್ ಇಂದ ಎಲ್ಲರವರೆಗೂ ಎಲ್ರಿಗೂ ಹೆಲ್ತ್ ಬೆನಿಫಿಟ್ಸ್ ಇದೆ ಸರ್. इधर देखो ನನ್ನ ಹೆಸರು ರಿಯಾಜ್ ಅಹಮದ್ ಅಂತ ಹೇಳಿ. ಬಳ್ಳಾರಿಯಲ್ಲಿ ನಾವು ಐ ಟಿ ಐ ಕಾಲೇಜಿನಲ್ಲಿ ಎಕ್ಸಿಬಿಷನ್ ಹಾಕಿದ್ವಿ ಸರ್. ಇಲ್ಲಿ ಪಕ್ಷಿಗಳು ಮತ್ತು ಪ್ರಾಣಿಗಳು ಮಕಾವಂತಿದೆ ಮತ್ತು ಇಗೋನಾ, ಕೂಸುರುವಲ್ಲಿ, ಶುಗರ್ ಲ್ಯಾಂಡ್ ಇಂತ ಬಹಳಷ್ಟು ಪಕ್ಷಿಗಳಿದ್ದಾವೆ. ಇಲ್ಲಿ ತಾಜ್ ಮಹಲ್ ಮಾಡಿದ್ದೇವೆ ಸಣ್ಣದು. ಅವರು ತಿಂಡಿ ತಿನಿಸುಗಳು, ಚಾಟ್ ಭಂಡಾರು, ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಸ್ಟಾಲ್ಸ್ ಅವರು ವಿವಿಧ ರಾಜ್ಯಗಳಿಂದ ಬಂದಿದ್ದ ಸ್ಟಾಲ್ಸ್ ಗಳಿದಾವೆ. ಇವೆಲ್ಲ ಮಾಡಿದ್ದೀವಿ. ಅಟ್ರಾಕ್ಷನ್ ಗಾಗಿ ತಾಜ್ ಮಹಲ್ ಒಂದು ರೆಡಿ ಮಾಡಿದ್ದು. ತಾಜ್ ಮಹಲ್ ಮತ್ತೆ ಇನ್ನು 3D ಪಿಕ್ಚರ್ಸ್ ಎಲ್ಲ ಇದೆ. ಸೆಲ್ಫಿ ಬೋರ್ಡ್ಸ್ ಎಲ್ಲ ಬಂದು ಎಲ್ಲ ಒಂದು ಸೆಲ್ಫಿ ಸ್ಟ್ಯಾಂಡ್ ಮಾದರಿ ಆಯ್ತು. ಮತ್ತೆ ಇನ್ನೊಂದು ಮತ್ತೆ ಲೇಡೀಸ್ ಗಾಗಿ ಶಾಪಿಂಗ್ ಮಾಡಕ್ಕೆ ಮತ್ತೆ ಹೊಸದಾಗಿ ಬಟ್ಟೆಗಳು ಮತ್ತೆ ಇದು ಜ್ಯುವೆಲರಿ ಐಟಮ್ಸ್, ಪ್ಲಾಸ್ಟಿಕ್ ಐಟಮ್ಸ್, ಇನ್ನೊಂದು ಇದು ತಿನ್ನು ಭಂಡಾರದಲ್ಲಿ ಮತ್ತೆ ಇದು ಡ್ರೈ ಫ್ರೂಟ್ ಐಟಮ್ಸ್, ಹಲ್ವಾ ಮತ್ತೆ ಚಾಟ್ ಭಂಡಾರ್, ಇನ್ನು ಸ್ಪೆಷಲ್ ಆಗಿ ವೆಸ್ಟರ್ನ್ ಫುಡ್ ನಮ್ ಕಡೆ ಸಿಗ್ಬಹುದು ಇಲ್ಲಿ. ಇನ್ನೊಂದು ಮತ್ತೆ ಮಕ್ಕಳು ಮತ್ತೆ ಎಲ್ಲಾ ಜನಗಳು ಆಡಕ್ಕೆ ಜೈಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಟ್ರೈನ್, ಇನ್ನು ಮಕ್ಕಳ ಐಟಮ್ಸ್, ವಾಟರ್ ಬೋಟಿಂಗ್ ತುಂಬಾ ಚೆನ್ನಾಗ ಮತ್ತೆ ಇನ್ನೂ ಐಟಮ್ ಇದೆ. ಎಲ್ಲಾರು ಬಂದು ವೀಕ್ಷಿಸಿ. ಸೂರ್ಯಕಲಾ ಅಂತ ಹೇಳಿ ಇದೇ ಊರಿದ್ದು. ಹೌದು, ಎಲ್ಲ ಚೆನ್ನಾಗಿದೆ, ಹ್ಯಾಪಿ ಫೀಲ್ ಇದೆ, ಎಲ್ಲ ಎಂಜಾಯ್ ಮಾಡ್ತೀವಿ. ಇನ್ನ ಆಡ್ಬೇಕು. ಇಲ್ಲ, ಜೈಂಟ್ ವೀಲ್ ಅದ್ರ ಹಿಂಗ ಆಡೋದು ಎಲ್ಲ ಚೆನ್ನಾಗಿ. ಇಲ್ಲಿ ಬಂದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೂಪರ್ ಇದೆ. ಎಂಟ್ರೆನ್ಸ್ 70 ರೂಪೀಸ್ ಇದೆ. ಚೆನ್ನಾಗಿದೆ, ಬೆಸ್ಟ್. ಎಲ್ಲರೂ ಬರ್ಬೋದು. ನನ್ನ ಹೆಸರು ಯುವರಾಜ್ ಅಂತ. ನಾನು ಇಲ್ಲೇ ಸೆಟ್ಲ್ ಆಗಿದ್ದೀನಿ ಬಳ್ಳಾರಿಯಲ್ಲಿ. ನನಗೆ ತುಂಬಾ ಖುಷಿ ಆಯ್ತು. ನಾನು ಪೆಟ್ ವರ್ಲ್ಡ್ ನ ನೋಡಿದೀನಿ. ಕ್ಯಾಟ್ಸ್, ಡಾಗ್ಸ್, ಪಿಜನ್ಸ್, ಪ್ಯಾರೆಟ್ಸ್ ನೋಡಿದೀನಿ. ಮತ್ತೆ ಜಂಪಿಂಗ್ ಆಡಿದೀನಿ, ಬಾಲ್ ಹಾಕೋದ್ ಆಡಿದೀನಿ, ಟ್ರೇನ್ ಆಡಿದೀನಿ, ಆರ್ಚರಿ ಆಡಿದೀನಿ. ನಂಗೆ ತುಂಬಾ ಖುಷಿ ಆಯ್ತು. ನನಗೆ ಎಕ್ಸಿಬಿಷನ್ ಬಂದು ತುಂಬಾ ಇಷ್ಟ ಆಯ್ತು. ಮತ್ತೆ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲ, ಬಳ್ಳಾರಿಗೆ ವೆಕೇಶನ್ ಬಂದಿದ್ದೀನಿ. ಚೆನ್ನಾಗಿದೆ ಎಲ್ಲ. ನಾನು ಆರ್ಚರಿ ಆಡಿದ್ದೀನಿ, ಮತ್ತೆ ಟ್ರೈನ್ ಆಡಿದ್ದೀನಿ, ಮತ್ತೆ ಊಟ ಮಾಡಿದ್ದೀನಿ. ಗೋಬಿ ಚೆನ್ನಾಗಿತ್ತು. ರೇಟ್ ಗೊತ್ತಿಲ್ಲ ಅಂಕಲ್.
ನೋಡ್ದೆ ತುಂಬಾ ಖುಷಿ ಆಯ್ತು ಸರ್ ನಮಸ್ಕಾರ ಸರ್, ನಾವು ಯತಿರಾಜ್ ಅಂತೇಳಿ. ನಮ್ಮ ಕಂಪನಿ ಬೈಟ್ ಕಪ್ಸ್ ಅಂತೇಳಿ ಸ್ಟಾರ್ಟ್ ಆಗಿ ಬರೀ 2 ತಿಂಗಳಾಯ್ತು. ಈ ಒಂದು ಬಾಕ್ಸಲ್ಲಿ 10 ಕಪ್ಸ್ ಇರ್ತವೆ. ಏನಪ್ಪ ಕಪ್ಸ್ ಅಂದರೆ ಇದು ಈ ಬೀಟ್ ಪ್ಲಾಸ್ಟಿಕ್ ಅನ್ನೋ ಒಂದು ಈ ಕಾನ್ಸೆಪ್ಟನ್ನು ಬಳಸಿ ಈ ಕಪ್ಪನ್ನು ತೊಗೊಂಬಂದಿದ್ದೀವಿ. ಎಡಿಬಲ್ ಟೀ ಕಪ್ ಸರ್. ಎಷ್ಟೇ ಬಿಸಿ ಹಾಕಿ ಎಷ್ಟೇ ತಣ್ಣಗಿರಲಿ 20 to 30 ಮಿನಿಟ್ಸ್ವರೆಗೂ ಏನೂ ಆಗಲ್ಲ. ಇದು ಬಾಡಿದು ಬಂದ್ಬಿಟ್ಟು ರಾಗಿ, ಗೋಧಿ, ರೈಸು, ಕಾರ್ನ್ ಇದರಿಂದ ಮಾಡಿರೋದು. ಸ್ವಲ್ಪ ಜನ ಹೇಳ್ತಾರೆ ಏನಪ್ಪ ಇದು ಹಾಕಿದ್ಮೇಲೆ ಬಿಸಿ ಹಾಕಿದ್ಮೇಲೆ ಕರ್ಗೋಗ್ಬಿಡುತ್ತಲ್ಲ ಅಂತೇಳಿ. 20 ನಿಮಿಷ 30 ನಿಮಿಷ 20 to 30 ನಿಮಿಷವರೆಗೂ ಏನೂ ಆಗಲ್ಲ ಸರ್, ನನ್ನ ಗ್ಯಾರಂಟಿ ಇದು. ಇದರಲ್ಲಿ ಯಾವುದೇ ಥರ ಪೇಪರು, ಪ್ಲಾಸ್ಟಿಕ್ಕು, ಕೆಮಿಕಲ್ ಇದರಲ್ಲಿ ಬಳಸಿರಲ್ಲ. ವ್ಯಾಕ್ಸ್ ಕೋಟಿಂಗ್ ಅಂತಾರೆ, ಪೇಪರ್ ಗ್ಲಾಸ್ ಅಂತಾರೆ, ವ್ಯಾಕ್ಸ್ ಕೋಟಿಂಗ್ ಮಾಡ್ತಾರೆ, ಕ್ಯಾನ್ಸರ್ ಕಾಯಿಲೆ ಅಂತಾರೆ, ಯಾವುದೇ ಥರ ಬರಲ್ಲ. ಬಂದು ತಿಂದು ನೋಡಿ ಒಂದೇ ಸತಿ ನೀವು ಮತ್ತೆ ಮತ್ತೆ ಬೇಕಂತೀರ. ರಾಗಿ, ಗೋಧಿ, ಅಕ್ಕಿ ಬಳಸಿರೋ ಕಾರಣ ಇದರಲ್ಲಿ ಭಾಳ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಒಂದು ಬಾಕ್ಸ್ ಬಂದುಬಿಟ್ಟು ಬರೀ 50 ರೂಪಾಯಿ 10 ಗ್ಲಾಸ್ ಇರ್ತವೆ. ಯಾವುದೇ ಥರ ಪ್ಲಾಸ್ಟಿಕ್ ಕೋಟಿಂಗ್ ಇರಲ್ಲ, ಏನೂ ಇರಲ್ಲ, ಬರೀ ಒಳ್ಳೆಯದು. ಬಳ್ಳಾರಿಲೇ ಫಸ್ಟ್ ಟೈಮು, ಬರೀ 2 ತಿಂಗಳಾಯಿತು. ಮದುವೆಗೆ, ಈವೆಂಟ್ಸ್ಗೆ ಇದು ನೋಡಿ ಸರ್, ಇದ್ರೆ ಮದುವೆಗೆ, ಈವೆಂಟ್ಸ್ಗೆ, ಮ್ಯಾರೇಜಸ್ಗೆ ಎಲ್ಲ ಕಡೆ ಕವರ್ ಮಾಡ್ತಾ ಇದ್ದೀವಿ. ಈಗ ಸದ್ಯ ಮಕ್ಕಳಿಗೆ ಇಲ್ಲ ದೊಡ್ಡವ್ರಿಗೆಲ್ಲ ಫ್ಯಾಮಿಲಿ ಡೊಮೆಸ್ಟಿಕ್ ಪರ್ಪಸ್ಗೆ 5-10 ಗ್ಲಾಸ್ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಮಿನಿ ಪ್ಯಾಕ್ ಆಗಿ 10 ಗ್ಲಾಸಲ್ಲಿ ಮಾಡ್ತೀವಿ. ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸು ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ಅಲ್ಲಿ ಬರೀ ಹೊರಗಡೆ 60 ರೂಪಾಯಿ ಸರ್ ಒಂದು ಬಾಕ್ಸು, ನಮ್ಮಲ್ಲಿ ಬರೀ 50 ರೂಪೀಸ್ 10 ಗ್ಲಾಸ್ ಇರ್ತವೆ. ಎಲ್ಲದರಲ್ಲೂ ಚಾಕ್ಲೇಟ್ ಬೇಸ್ ಇರುತ್ತೆ, ಬೇರೆ ಬೇರೆ ವಿಧವಾದ ಫ್ಲೇವರ್ಸ್ ಬರ್ತವೆ. ಗ್ರೀನ್ ಟೀ, ಇಲ್ಲ ಮಕ್ಕಳಿಗೆ ಸೋಂಪು, ಆ ಥರ ಬೇರೆ ವೆನಿಲಾ, ಇಲಾಚಿ, ಚಾಕ್ಲೇಟ್, ಸೋಂಪು, ಇಲಾಚಿ ಎಲ್ಲ ಕಡೆ ಬೇರೆ ಬೇರೆ ಫ್ಲೇವರ್ಸ್ ಬರ್ತವೆ ಸರ್. ಮೊದಲಿಗೆ ಇಲ್ಲಿ ಇತ್ತ ಬಳ್ಳಾರಿ? ಇಲ್ಲ, ಫಸ್ಟ್ ಟೈಮ್ ಬಳ್ಳಾರಿ. ಈ ಕಾನ್ಸೆಪ್ಟ್ ಒಂದು ಬಾಂಬೆಲಿ ಒಂದ್ಸತಿ ಹೋಗಿದ್ದೆ. ಈ ಥರ ಪ್ಲಾಸ್ಟಿಕ್, ಇದು ಬೀಟ್ ಪ್ಲಾಸ್ಟಿಕ್ ಅಂತೇಳಿ ಹೊಸದೊಂದು ಕಾನ್ಸೆಪ್ಟ್ ತೊಗೊಂಡ್ಬರ್ತಾ ಇದ್ರು. ನಾವು ಯಾಕೆ ಬಳ್ಳಾರಿಗೆ ತರಬಾರ್ದು ಅಂತೇಳಿ ಈ ಒಂದು ಕಾನ್ಸೆಪ್ಟ್ ತೊಗೊಂಡ್ಬಂದ್ವಿ. ಮೆಷಿನು ಎಲ್ಲ, ಇದರ ಕಾಸ್ಟು, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲನೂ ಬಳ್ಳಾರಿಲೇ ಮ್ಯಾನುಫ್ಯಾಕ್ಚರಿಂಗ್, ಬಳ್ಳಾರಿಲೇ ಸಪ್ಲೈ, ಬಳ್ಳಾರಿಲೇ ಎಲ್ಲ ಬಳ್ಳಾರಿ ಪ್ರಾಡಕ್ಟ್ ಸರ್. ದೇರ್ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.